ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಗ ನನ್ನ ಲಂಚ್ ಪ್ಯಾಕ್ ಕೊಡು. ಇನ್ನ ಟೈಮ್ ಇದೆ ಸಿಹಿ. ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ಯಾ ನೀನು? ದಿನ ಬೇಗ ರೆಡಿ ಆಗು ಅಂತ ನಾನೇ ಹೇಳ್ತಿದ್ದೆ. ಇವತ್ತು ನೋಡು ನೀನ್ ಗಡಿ ಬಿಡಿ ಮಾಡ್ತಿದ್ಯಾ. ತಗೋ ಸೀತಮ್ಮ, ಗಡಿ ಬಿಡಿ ಇದೆ. ಸ್ಕೂಲ್ ಬೆಲ್ ಹೊಡಿ ಹೋಗಿದ್ದ ಮುಂಚೆ ನಾನು ಪ್ರಿನ್ಸಿಪಲ್ ಮ್ಯಾಮ್ಗೆ ಲೀವ್ ಲೆಟರ್ ಕೊಡ್ಬೇಕು, ಎಲ್ರಿಗೆ ಇನ್ವಿಟೇಷನ್ ಕಾರ್ಡ್ ಕೊಡ್ಬೇಕು. ನೀನ್ ಮಾಡ್ತದಾ? ಓ ಹೌದಲ್ವಾ? ತಾತ ತಾತ ತಾತ, ಸ್ಕೂಲಿಗೆ ಲೇಟ್ ಆಯ್ತು, ಹೊಡೋಣ. ಸರಿ ಬಂಗಾರಿ, ಇಲ್ಲಿ ಕೊಡಿ. ಏ ಶಾಂತ, ಮಗು ನಾ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಹಾ ಒಳ್ಳೆ. ಹುಷಾರು. ಬಾಯ್ ಸೀತಮ್ಮ. ಇವತ್ತು ಅವಳು ಸ್ಕೂಲ್ಗೆ ಹೋದ್ರೆ ಆಮೇಲೆ ಹೋಗೋದು ಮದ್ವೆ ಆದ್ಮೇಲೆ. ಆದ್ರೆ ಇವತ್ತು ಇಲ್ಲಿಂದ ಸ್ಕೂಲ್ಗೆ ಹೋಗೋದು ಕಡೆ ದಿನ ಅಲ್ವಾ? ಇವ್ರು ದಿನಾಗ್ಲೂ ಸಿಹಿನ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಬಿಡೋದು ಅಭ್ಯಾಸ ಮಾಡ್ಕೊಂಡಿದ್ರು. ಆ ಟೈಮಲ್ಲಿ ಬೇರೆ ಏನು ಕೆಲಸನೂ ಇಟ್ಕೋತಾ ಇರಲಿಲ್ಲ. ಇನ್ನು ಮುಂದೆ ಏನು ಮಾಡ್ತಾರೋ ಏನೋ. ನಿಜ ಅಮ್ಮ, ಇನ್ ಮುಂದೆ ನಾವು ಈ ವಟಾರದಲ್ಲಿ ಇರಲ್ಲ. ಆದ್ರೆ ನಮ್ಮ ಸಂಬಂಧದಲ್ಲಿ ಏನೂ ಬದಲಾಗತ್ತಿಲ್ಲ, ಆಯ್ತಾ? ನೀನು ಅದನ್ನು ಹೇಳಬೇಕಾಗೇ ಇಲ್ಲಮ್ಮ. ರಾಮ್ ತುಂಬ ಒಳ್ಳೆ ಹುಡುಗ. ಎಂಗೇಜ್ಮೆಂಟ್ ದಿವಸನೇ ಮದುವೆ ಆದಮೇಲೂ ನಿಮ್ಮನ್ನ ಇಲ್ಲಿ ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾನೆ. ಆದರೆ ಈ ವಟಾರದಲ್ಲಿ ನಿಮ್ಮಿಬ್ರನ್ನ ದಿನ ನೋಡೋಕ್ಕಾಗಲ್ಲ. ಸಿಹಿದು ಆಟ ಪಾಠ ಎಲ್ಲ ನೋಡೋಕ್ಕಾಗಲ್ವಲ್ಲ ಅಂತ ಬೇಜಾರಷ್ಟೆ. ಆದರೆ ನೀನು ಮದುವೆ ಆಗಿ ಒಳ್ಳೆ ಮನೆ ಸೇರ್ತಾ ಇದೆಯಲ್ಲ, ಆ ಸಂತೋಷದ ಮುಂದೆ ಈ ಬೇಜಾರೆಲ್ಲ ಏನೂ ಅಲ್ವೇ ಅಲ್ಲ ಬಿಡು. ಅದನ್ನು ತಿಳ್ಕೊಂಡು ಏನು ಮಾಡ್ತೀಯಾ ಇವಾಗ? ಇಲ್ಲಿ ನೋಡು, ಶಾಸ್ತ್ರಗಳು ಶುರುವಾಯಿತು. ನೀನು ಮನೆಯಿಂದ ಹೊರಗಡೆ ಹೋಗೋ ಹಾಗೆ ಇಲ್ಲ. ಹೌದು ಮಗ, ಚಿಕ್ಕಿ ಹೇಳ್ತಿರೋದು ಕರೆಕ್ಟ್ ಆಗಿದೆ. ನೀನು ಮನೆಯಿಂದ ಹೊರಗಡೆ ಹೋಗೋ ಹಾಗಿಲ್ಲ. ಏನು ಹೀಗೆಲ್ಲ ಮಾತಾಡ್ತೇನೆ ನೀನು? ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ ನೀನೇ ತಾನೇ ಅರ್ಥ ಮಾಡ್ಸಿರೋದು. ಇವಾಗ ನೀನೇ ಹಿಂಗೆ ಹೇಳ್ತಿದ್ಯಾ? ವಾಟ್ಸ್ ರಾಂಗ್ ವಿತ್ ಯು ಬ್ರೋ? ಮಗ, ಚಿಕ್ಕಿ ಹೇಳಿದ್ದು ಕೇಳಿಸ್ಕೊಂಡೆ ತಾನೆ. ಮದುವೆ ಆಗೋವರೆಗೂ ನೀನು ಹೀಗೆಲ್ಲ ಮನೆಯಿಂದ ಹೊರಗಡೆ ಹೋಗೋ ಹಾಗಿಲ್ಲ. ಆದ್ರೆ ನಿಮ್ಮ ಮನೆಗೆ ಯಾರು ಬೇಕಾದ್ರೂ ಬರ್ಬೋದು ಅಲ್ವಾ ಚಿಕ್ಕಿ? ಸೊ DGP ಖೇದ್ಗಾರೆ ಮನೆಗೆ ಬರ್ತಿದ್ದಾರೆ. ನೀ ಎಲ್ಲೂ ಹೋಗೋದು ಬೇಕಾಗಿಲ್ಲ. ಇಟ್ಸ್ ವಂಡರ್ಫುಲ್ ಮಗ. ನಿವೃತ್ತಿ ಆಗಿದ್ರು ಹಳೆಯ ಸ್ನೇಹದ ಸಲಿಗೆಯಿಂದ ನಿಮ್ಮನ್ನ ಕರೆಸ್ಕೊತಾ ಇದ್ದೀನಿ. ನಿಮಗೆ ತೊಂದರೆ ಇಲ್ಲ ತಾನೆ? ನಿಮಗೆ ಇದು ಸಣ್ಣ ವಿಷಯ ಅನಿಸ್ಬೋದು, ಆದರೆ ನಮಗೆ ಬಹಳ ಮುಖ್ಯವಾದದ್ದು. ಯಾರು? ಮೇಡಮ್, ಪೇಪರ್ ಬಿಲ್ ಮೇಡಮ್. ಪೇಪರ್ ಬಿಲ್ಲ? ಅಯ್ಯೋ, ಮೊನ್ನೆ ಅಷ್ಟೇ ಬಂದು. ಅಲ್ಲಪ್ಪ, ತಿಂಗಳಿಗೆ ಎಷ್ಟು ಸಲ ಬರ್ತೀರಾ? ಹೋದ್ವಾರ ಬಂದಿದ್ದೀರಾ, ಮತ್ತೆ ಇವಾಗ ಬಂದಿದ್ದೀರಾ? ಪೇಪರ್ ಬಿಲ್ಲು ತಿಂಗಳಿಗೋ ಇಲ್ಲ ವಾರಕ್ಕೋ? ಮೇಡಮ್, ನಾವು ತಿಂಗಳಿಗೆ ಒಂದೇ ಸತಿ ಬಿಲ್ ಕೊಡೋದು. ಏನಪ್ಪ, ಹೋದ್ವಾರನು ಬಂದು ಈಗಲೂ ಬಂದಿದ್ಯಾ? ನನ್ನೇ ಯಾಮಾರಿಸ್ತಿದ್ಯಾ? ಹೋದ್ವಾರ ಬಂದಿದ್ರೆ ಈ ವಾರ ಏನಕ್ಕೆ ಮೇಡಮ್ ನಾನು ಬರ್ತಾ ಇದ್ದೆ? ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನಾನ್ ಕನ್ಫ್ಯೂಸ್ ಆಗಿದ್ದೇನೆ. ನಮ್ಮ ಹುಡುಗಿನೇ ದುಡ್ಡು ಕೊಟ್ಟಿದ್ದು. ಅಮ್ಮ, ಏನ್ ನಡೀತಿದೆ ಇಲ್ಲಿ? ಯಾಕೆ ಜೋರಾಗಿ ಮಾತಾಡ್ತಿದ್ಯಾ? ನೋಡಿ ಮೇಡಮ್, ಹೋದ್ವಾರನೇ ಬಿಲ್ ಪೇ ಮಾಡಿದಾರೆ ಅಂತ ಹೇಳ್ತಿದ್ದಾರೆ. ನಾನು ಇವತ್ತೇ ಬರ್ತಾ ಇರೋದು. ಪ್ರಿಯಾ, ಹೋದ್ವಾರನು ಇವ್ರು ಬಂದಿದ್ರು. ಅಂಜಲಿನೇ ದುಡ್ಡು ಕೊಟ್ಟಿದ್ದು. ಕೇಳ್ತೀನಿ ನೋಡು. ಅಂಜು, ಹೋದ್ವಾರ ದುಡ್ಡು ಕೊಡ್ಲಿಲ್ವಮ್ಮ ನೀನು? ಪೇಪರ್ ಬಿಲ್ ಹೇಳಿ. ಸರ್, ನಾನೇ ಪೇ ಮಾಡ್ತೀನಿ. ಯು ಪೇ ಮಾಡಲಾ? ಮೇಡಮ್, ಇದೇ ನಂಬರಾ?
ಆಗಿದೆ. ಪ್ರಿಯಾ, ಹಾಗಾದ್ರೆ ಹೋದ ವಾರ ಪೇಪರ್ ನೋವು ಅಂತ ಹೇಳ್ಕೊಂಡು ಬಂದಿದ್ದು ರುದ್ರಪ್ರತಾಪ್. ನೋಡ್ದ್ಯಾ, ರುದ್ರಪ್ರತಾಪು ಇವಳ ಹತ್ರ ರಾಮು ಅಂತ ಹೇಳ್ದ, ನನ್ನ ಹತ್ರ ರಜನಿಕಾಂತ್ ಅಂತ ಹೇಳ್ದ. ಹೋದ ವಾರ ಪೇಪರ್ ನೋನಾಗಿ ಮನೆ ಒಳಗಡೆ ಬಂದಿದ್ದಾನೆ. ಅವನಿನ್ನು ಏನೇನು ಅವತಾರ ತಾಳ್ತಾನೋ ಗೊತ್ತಿಲ್ವಲ್ಲೇ ಪ್ರಿಯಾ. ತಮ್ಮಯ್ಯ, ಮದುವೆ ಆಗ್ತಿರೋಂಥ ಮನೆಗೆ ಪುರೋಹಿತರು ಬಂದ್ರೆ ಚಂದ. ಇದೇನೋ ಪೊಲೀಸರು ಬರ್ತಿದ್ದಾರೆ. ಸತ್ಯ ಶೋಧನೆ ನಡೀತಾ ಇದೆ. ನೀನೇನಾದ್ರು ಶೋಧನೆ ಗೀಧನೆ ಮಾಡ್ತಿದ್ಯೇನು? ಈ ಸತ್ಯ ಅಲ್ಲ, ಮತ್ತೆ ಆ ಸತ್ಯ ಶೋಧನೆ. 10 ದಿನ ರಜೆ ಬೇಕಾ ನಿಂಗೆ? ಬಟ್ ಸ್ಕೂಲ್ ಈಗಷ್ಟೇ ಸ್ಟಾರ್ಟ್ ಆಗಿದೆ. ಇಷ್ಟೊಂದು ರಜೆಗಳು ಹೀಗೆ ಹಾಕಿದ್ರೆ ಮುಂದಿನ ಯಾವ ಲೆಸನ್ಸು ನಿಂಗೆ ಅರ್ಥ ಆಗಲ್ಲ. ಮ್ಯಾಮ್, ಬಟ್ ನನಗೆ ಈ ಲೀವ್ ಬೇಕೇ ಬೇಕಾಗಿತ್ತು. ಪ್ಲೀಸ್ ಮ್ಯಾಮ್. ಅರೆ, ನಿಮ್ಮಮ್ಮನ ಮದ್ವೆನಾ? ಹೌದು ಮ್ಯಾಮ್. ನನ್ಗೆ ರಜಾ ಸಿಗುತ್ತಲ್ವಾ, ನಾನು ನಮ್ಮ ಅಮ್ಮನ ಮದುವೆನ ನೋಡಬೇಕು. ಮನೇಲಿ ತುಂಬ ಪ್ರಿಪ್ರೇಷನ್ ಇದೆ ಮ್ಯಾಮ್. ನಮ್ಮ ಅಮ್ಮನ ಮದುವೆಯಲ್ಲಿ ನಾನೇ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ ಮ್ಯಾಮ್? ಪ್ಲೀಸ್. ಓಕೆ, ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ನೀವು ನಮ್ಮ ಅಮ್ಮನ ಮದುವೆಗೆ ಬರಬೇಕು. ಥ್ಯಾಂಕ್ ಯು. ಖಂಡಿತ ಬರ್ತೀನಿ. ಅಮ್ಮನಿಗೆ ನನ್ನ ಕಡೆಯಿಂದ ಕಂಗ್ರಾಟ್ಸ್ ಹೇಳ್ಬಿಡು. ಓಕೆನಾ? ಓಕೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಬಾಯ್. ಬಾಯ್. ಇಂತಿ ನಿಮ್ಮ ಸುಖಾಗಮನವನ್ನು ಬಯಸುವ ಸಿಹಿ. ವಾವ್, ನಿನ್ನಂತ ಮಗಳು ಅಪರೂಪ ಸಿಹಿ. ನಿನ್ನ ಅಮ್ಮನ ಮದ್ವೆನ ಎಷ್ಟು ಖುಷಿಯಿಂದ ಮಾಡಿಸ್ತಿದ್ಯಾ. ವೆರಿ ಗುಡ್. ಮದ್ವೆ ಖಂಡಿತ ಬರ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಮಂಜುಳಾ ಆಂಟಿ, ನಮ್ಮ ಅಮ್ಮನ ಮದುವೆ ಇದೆ, ನೀವು ಬರಬೇಕು ಆಯ್ತಾ? ನನಗೂ ಕೊಡ್ತಾ ಇದೆಯೇನಮ್ಮ? ಯಾಕೆ ಆಂಟಿ, ಕೊಡ್ಬಾರ್ದಾ? ನನ್ ಕರ್ದಕ್ಕೆ ತುಂಬಾ ಖುಷಿ ಆಯ್ತಮ್ಮ. ನಿಮ್ಮ ಅಮ್ಮಗೆ ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು ಆಂಟಿ. ಮಿಸ್ ಮಾಡದೆ ಬರಬೇಕು. ಯಾರಾಕೆ ಆ ಮನುಷ್ಯನ ಜೈಲಿಂದ ಬಿಡಿಸಿದ್ದು ಯಾಕೆ? ಯಾರೋ ಶಶಿಕಲಾ ದೇಸಾಯಿ ಅಂತೆ. ಶಶಿಕಲಾ ದೇಸಾಯ? ಅವ್ರೇನಾದ್ರೂ ನಿಮ್ಮನೆಗೆ ಸಂಬಂಧಪಟ್ಟವ್ರ? ಇಲ್ಲ, ಶಶಿಕಲಾ ಅನ್ನೋ ವ್ಯಕ್ತಿ ಹೆಸರಿನವರು ನಮ್ಗೆ ಯಾವ ಸಂಬಂಧನೂ ಇಲ್ಲ. ಬಹುಶಃ ದೇಸಾಯಿ ಅನ್ನೋ ಸರ್ನೇಮ್ ಇದೆಯಲ್ಲ, ಆ ಕಾರಣದಿಂದ ನಿಮ್ಮನೆಯವರು ಅಂತ ಅನ್ಕೊಂಡಿರ್ಬೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.